ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಅವರ ವಿಡಿಯೋಗಳು ಬಹಳ ಟ್ರೋಲ್ ಆಗ್ತಿವೆ. ಕಾರಣವಿಷ್ಟೇ, ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡದ ನಾಯಕ ಆದಮೇಲೆ ಸಹ ಆಟಗಾರರನ್ನ ನೋಡಿಕೊಳ್ಳುವ ರೀತಿ, ಅದರಲ್ಲೂ ಕ್ರಿಕೆಟ್ನ ದಿಗ್ಗಜ ಅಂತ ಕರೆಸಿಕೊಂಡಿರುವ ರೋಹಿತ್ ಶರ್ಮಾರವರನ್ನ ಮನಬಂದಂತೆ ಫೀಲ್ಡ್ಗೆ ನಿಲ್ಲಿಸೋದು, ಅವರ ಮನಸ್ಸಿಗೆ ನೋವು ಉಂಟಾಗುವ ರೀತಿಯಲ್ಲಿ ಬಿಹೇವ್ ಮಾಡ್ತಿರೋದು. ಇದರಿಂದಾಗಿ ನೆಟ್ಟಿಗರಿಗೆ ಆಕ್ರೋಶ ಬರುವಂತೆ ಮಾಡಿದ್ದಾರೆ. ತೀವ್ರವಾಗಿ ನೊಂದಿರುವ ಕ್ರಿಕೆಟ್ ಅಭಿಮಾನಿಗಳು ಮತ್ತು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಮನಬಂದಂತೆ ಹಾರ್ದಿಕ್ಗೆ ಬೈಯುತ್ತಿದ್ದಾರೆ. ಕೆಟ್ಟದಾಗಿ ಕಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಈ ಸನ್ನಿವೇಶ ಕಂಡು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ನಿಜಕ್ಕೂ ತುಂಬಾ ಬೇಸರವಾಗಿದೆ. ಅಂದು ಅವರ ಗರಡಿಯಲ್ಲಿ ಆಡಿ ಬೆಳೆದವನು ಇಂದು ಗುರುವನ್ನೇ ಹೀನಾಯವಾಗಿ ನಡೆಸಿಕೊಳ್ಳುತ್ತಿರುವ ರೀತಿ ಎಷ್ಟರ ಮಟ್ಟಿಗೆ ಸರಿ ಎಂದು ಕ್ರಿಕೆಟ್ ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬೆಳೆದಿರಬಹುದು, ಆದರೆ ರೋಹಿತ್ ಶರ್ಮಾದಷ್ಟು ಅನುಭವ ಇಲ್ಲ. ಅವರಂತೆ ನಾಯಕತ್ವವನ್ನು ನಿಭಾಯಿಸುವ ಶಕ್ತಿಯೂ ಇಲ್ಲ. ಹಾರ್ದಿಕ್ ಅವರ ಮೇಲೆ ಅಲ್ಪ ಸ್ವಲ್ಪ ಅಭಿಮಾನವಿತ್ತು, ಆದರೆ ಅದೆಲ್ಲವೂ ಈಗ ಸತ್ತು ಹೋಗಿದೆ ಅಂತ ಕ್ರಿಕೆಟ್ ಅಭಿಮಾನಿಗಳು ರೊಚ್ಚಿಗೆದ್ದು ಮಾತನಾಡ್ತಿದ್ದಾರೆ. ಫ್ರೆಂಡ್ಸ್, ಅದೇನೇ ಆಗಲಿ, ಭಾರತದಲ್ಲಿ ಕ್ರಿಕೆಟ್ ತನ್ನದೇ ಆದ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿದೆ. ಅಂಥದ್ರಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿರುವ ಅಹಂಕಾರದಿಂದ ದೇಶಕ್ಕಾಗಿ ಅದೆಷ್ಟೋ ದಾಖಲೆಗಳನ್ನು ಮಾಡಿರುವ ಸೌಮ್ಯ ಸ್ವಭಾವದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾಗೆ ಮತ್ತು ಅವರ ಅಭಿಮಾನಿಗಳಿಗೆ ನೋವುಂಟು ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.